ಶಿಕ್ಷಣ ತಜ್ಞರಾಗಿರುವ ಡಾಕ್ಟರ್ ವಿ.ಪಿ. ನಿರಂಜನ ಆರಾಧ್ಯ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ವಿ.ಪಿ. ನಿರಂಜನ ಆರಾಧ್ಯ ಅವರೇ. ಮೊದಲನೇದಾಗಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರೋದು, ಕಳೆದ ವರ್ಷ ಮತ್ತು ಈ ವರ್ಷಕ್ಕೆ ಹೋಲಿಕೆ ಮಾಡಿಕೊಂಡ್ರೆ 66-94% 28% ಫಲಿತಾಂಶದಲ್ಲಿ ಏರಿಕೆ ಆಗಿದೆ. 7 ವಿದ್ಯಾರ್ಥಿಗಳು ಪೂರ್ಣ ಅಂಕ ಪಡ್ಕೊಂಡಿದ್ದಾರೆ. ಮತ್ತು ಈ ಹೈದರಾಬಾದ್ ಕರ್ನಾಟಕದ ಕೆಲವು ಜಿಲ್ಲೆಗಳು ಕಳೆದ ಬಾರಿಗೆ ಹೋಲಿಕೆ ಮಾಡಿಕೊಂಡ್ರೆ ಹೆಚ್ಚು ಫಲಿತಾಂಶ ದಾಖಲು ಮಾಡಿದ್ದಾವೆ. ಸರ್ಕಾರಿ ಶಾಲೆಗಳಲ್ಲಿ ಉತ್ತಮವಾದ ಫಲಿತಾಂಶ ಬಂದಿದೆ. ಇದನ್ನೆಲ್ಲ ಒಟ್ಟಿಗೆ ನಿಂತು ತಾವು ಶಿಕ್ಷಣ ತಜ್ಞರಾಗಿ ತಮ್ಮ ಪಾಯಿಂಟ್ ಆಫ್ ವ್ಯೂ ಈ ಪರೀಕ್ಷಾ ಫಲಿತಾಂಶ, ಗುಣಮಟ್ಟ ಮತ್ತು ಆಗಿರುವ ತೊಂದರೆ ಕುರಿತಂತೆ ಏನ್ ಅಭಿಪ್ರಾಯ ಹಂಚಿಕೊಳ್ಬಹುದು? ಮೊಟ್ಟ ಮೊದಲಿಗೆ ಯಾರು ಉತ್ತೀರ್ಣರಾಗಿದ್ದಾರೆ ಎಲ್ಲಾ ಮಕ್ಕಳಿಗೂ ಕೂಡ ನಾನು ಅಭಿನಂದನೆಗಳನ್ನ ತಿಳಿಸ್ತೇನೆ. ಬಹಳ ಮುಖ್ಯವಾಗಿ ಗುಣಮಟ್ಟದ ಶಿಕ್ಷಣದ ಪ್ರಶ್ನೆ ಬಂದಾಗ ನಾವು ಎಷ್ಟು ಫಲಿತಾಂಶವನ್ನ ಪಡಿತೀವಿ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಹೇಗೆ ಫಲಿತಾಂಶವನ್ನ ಪಡ್ಕೊಳ್ತೇವೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಬಹುಶಃ ನೀವು ಬಹಳ ಸೂಕ್ಷ್ಮವಾಗಿ ಕಳೆದ 1 ವರ್ಷದ ಬೆಳವಣಿಗೆಗಳನ್ನ ನೋಡಿದ್ರೆ ನಾವು ಆಂತರಿಕವಾಗಿ ಏನು 20 ಅಂಕಗಳನ್ನ ಪೂರ್ಣವಾಗಿ ಕೊಡ್ಲೇಬೇಕು ಅಂತಕ್ಕಂಥ ಒಂದು ಒತ್ತಡ ಎಲ್ಲ ಮುಖ್ಯ ಶಿಕ್ಷಕರ ಮೇಲಿತ್ತು ಅಂತಕ್ಕಂಥದ್ದು ಒಂದು ಮುಖ್ಯವಾದ ವಿಷಯ. ಆದ್ರೆ 80ಕ್ಕೆ ಏನು ಲಿಖಿತ ಪರೀಕ್ಷೆ ಬರೀತಾರೆ ಮಕ್ಕಳು, ಅದರಲ್ಲಿ ಅವರು 13 ಅಂಕಗಳನ್ನ ತೆಗೆದುಕೊಂಡ್ರೆ ಸಾಕು, ಅಥವಾ ಬೇರೆ ಓವರ್ ಆಲ್ ಅಗ್ರಿಗೇಟ್ ಅಲ್ಲಿ 33% ಇದ್ದು ಸಬ್ಜೆಕ್ಟ್ ಅಲ್ಲಿ ಅವ್ರು 10 ಮಾರ್ಕ್ಸ್ ಅನ್ನ ತೆಗೆದುಕೊಂಡ್ರು ಕೂಡ 20+10 30 ಅದು ಉತ್ತೀರ್ಣರಾಗ್ಲಿಕ್ಕೆ ಎಲ್ಲಾ ಸಾಧ್ಯತೆಗಳು ಇದಾವೆ. ಸೊ ಒಂದ್ ರೀತಿ ಆ ರೀತಿಯ ತೀರ್ಮಾನವನ್ನ ಮಾಡಿದ್ವಿ ನಾವು. ಅಂಕದ ಓವರ್ ಆಲ್ ಅಂಕವನ್ನ ಇಳಿಸಿದ್ದು ಒಂದ್ ಕಡೆ, ಮತ್ತು ಈ ಆಂತರಿಕ ಅಂಕಗಳನ್ನ ಕೊಡ್ಬೇಕು ಅಂತಕ್ಕಂಥ ಮೌಖಿಕವಾಗಿ ಶಾಲೆಗಳ ಮೇಲೆ ಒತ್ತಡ, ಶಿಕ್ಷಕರ ಮೇಲೆ ಒತ್ತಡ, ವಿದ್ಯಾರ್ಥಿಗಳ ಮೇಲೆ ಒತ್ತಡ. ಇಲ್ಲಿ ನಿಜವಾಗ್ಲೂ ಕೂಡ ಶಾಲಾ ಶಿಕ್ಷಕರನ್ನಾಗ್ಲಿ ಮುಖ್ಯ ಶಿಕ್ಷಕರನ್ನಾಗ್ಲಿ ಹೊಣೆ ಅಕೌಂಟಬಿಲಿಟಿ ಮಾಡ್ಬೇಕಾಗಿದ್ದು ಕಲಿಕೆ ಹೇಗಾಗ್ತಾ ಇದೆ ಅಂತ. ಶಿಕ್ಷಣದಲ್ಲಿ ಎಲ್ಲಾ ಮಕ್ಕಳು ಗುಣಮಟ್ಟದ ಕಲಿಕೆಯನ್ನ ಪಡ್ಕೊಳ್ತಾ ಇದ್ದಾರಾ? ಎಲ್ಲಾ ವಿಷಯಗಳಲ್ಲಿ ಅವ್ರು ಏನು ಒಂದು ಪ್ರಭುತ್ವದ ಮಟ್ಟಕ್ಕೆ ಕಲಿಕೆ ಆಗ್ಬೇಕಾಗಿತ್ತು ಅದು ನಿಜವಾಗ್ಲೂ ಆಗಿದೆಯಾ? ಆ ಕಲಿಕೆ ಆಗದೆ ಕೇವಲ ನಾವು ಏನು ಫಲಿತಾಂಶವನ್ನ 64% ಇಂದ 94%ಗೆ ಏರಿಸಿದ್ದೀವಿ ಅಂತ ಹೇಳಿದ್ರೆ ಬಹುಶಃ ಇದು ನಾವೆಲ್ಲರೂ ಕೂಡ, ನಾನು ಯಾರನ್ನೂ ದೂಷಣೆ ಮಾಡ್ತಾ ಇಲ್ಲ, ಆದ್ರೆ ಅತ್ಯಂತ ಗಂಭೀರವಾಗಿ ಆತ್ಮಾವಲೋಕನ ಮಾಡಬೇಕಾದಂತ ಒಂದು ವಿಷಯ. ನೀವು ಪರ್ಸೆಂಟೈಲ್ ನೋಡಿ, ಪರ್ಸೆಂಟೈಲ್ ಅಲ್ಲಿ A+ ಅಥವಾ ಎ ಅನ್ನ ತೆಗೆದುಕೊಂಡಿರ್ತಕ್ಕಂಥ ಶೇಕಡಾವಾರು ಮಕ್ಕಳ ಒಟ್ಟು ಸಂಖ್ಯೆ 27%. ಅಂದ್ರೆ ಆ ಒಂದು ಗರಿಷ್ಠ ಅಂಕಗಳನ್ನ ತೆಗೆದುಕೊಂಡಿರೋರು. ನೀವು B+ ಮತ್ತು B, C+ ಮತ್ತು C ಅಂಕಗಳನ್ನ ಪಡ್ಕೊಂಡಿರ್ತಕ್ಕಂಥ ಒಟ್ಟು ಮಕ್ಕಳನ್ನ ನೀವು ನೋಡಿದ್ರೆ 73% ಮಕ್ಕಳು ಆ ಬ್ರಾಕೆಟ್ ಅಲ್ಲಿ ಇದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ನಿಜವಾಗ್ಲೂ ಕೂಡ ಮಕ್ಕಳು ಸಾಮರ್ಥ್ಯದ ಮಟ್ಟಕ್ಕೆ, ಪ್ರಭುತ್ವದ ಮಟ್ಟಕ್ಕೆ ಕಲಿಕೆ ಸಾಧ್ಯ ಆಗಿಲ್ಲ. ಅವರೆಲ್ಲೋ ಒಂದ್ ಕಡೆ ಪಾಸ್ ಆಗಿದ್ದಾರೆ, ನಾನು ಅದನ್ನ ಅಲ್ಗಳಿತಾ ಇಲ್ಲ. ಆದ್ರೆ ಅಂತ ಮಕ್ಕಳು ಈ ರೀತಿ ಪಾಸ್ ಆಗ್ತಕ್ಕಂಥದ್ದು ಮುಂದಿನ ಅವರ ಶಿಕ್ಷಣಕ್ಕೆ, ವಿಶೇಷವಾಗಿ ಅವರ ಪದವಿ ಪೂರ್ವ ಶಿಕ್ಷಣಕ್ಕಿರ್ಬೋದು ಅಥವಾ ಪದವಿ ಪೂರ್ವ ಶಿಕ್ಷಣದ ನಂತರ ಅವ್ರು ಹೋಗ್ತಕ್ಕಂಥ ಉನ್ನತ ಶಿಕ್ಷಣ, ಅದ್ರ ಮೇಲೆ ಎಷ್ಟು ಗಂಭೀರವಾದಂಥ ಪ್ರಭಾವವನ್ನ ಬೀರುತ್ತೆ. ವಿಶೇಷವಾಗಿ ಗ್ರಾಮೀಣ ಮಕ್ಕಳು ಯಾರಿದ್ದಾರೆ ಅವ್ರಿಗೆ ನಾವು ಗುಣಮಟ್ಟದ ಶಿಕ್ಷಣವನ್ನ ಕೊಡದೇ ಇದ್ರೆ ಮುಂದೊಂದು ದಿನ ಅವರು ಉನ್ನತ ಶಿಕ್ಷಣಕ್ಕೆ ಹೋಗೋದಕ್ಕಿಂತ ಮುಂಚೆನೆ ಕಾಲೇಜನ್ನ ತೊರೀತಕ್ಕಂಥ ಅಥವಾ ಅಲ್ಲಿಂದ ಡ್ರಾಪ್ ಔಟ್ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಿರ್ತವೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಫಲಿತಾಂಶ ಅಂತ ಹೋಗೋದಿಕ್ ಬದಲಾಗಿ ಗುಣಾತ್ಮಕ ಶಿಕ್ಷಣದ ಕಡೆ ಹೆಚ್ಚಿನ ಗಮನವನ್ನ ಕೊಡೋದು ಸೂಕ್ತನಾ ಅಂತ ನನ್ನ ಒಂದು ಅಭಿಪ್ರಾಯ. ಡಾಕ್ಟರ್ ನಿರಂಜನ ಆರಾಧ್ಯ ಅವರೇ, ಮೊದಲಿಗೆ ಅಂದ್ರೆ SSLC ಪರೀಕ್ಷೆ ಈ ತರದ ಬಂದಾಗ ಒಂದ್ ಊರಲ್ಲಿ ಒಬ್ರು ಇಬ್ರು ಪಾಸ್ ಆದ್ರೆ ಹೆಚ್ಚಾಗಿರ್ತಿತ್ತು. ಅದಕ್ಕೆ ಬೇರೆ ಬೇರೆ ಕಾರಣಗಳು ಇರ್ತಿತ್ತು. ಅಂದ್ರೆ ಈ ತರದ ಕೋಚಿಂಗು, ಪ್ರೈವೇಟ್ ಸ್ಕೂಲ್ಗಳು ಬಹಳ ಕಡಿಮೆ ಇತ್ತು, ಸರ್ಕಾರಿ ಶಾಲೆ ಇತ್ತು, ಮತ್ತು ಪರೀಕ್ಷಾ ರೀತಿಯು ಕೂಡ ಬಹಳ ಕಷ್ಟ ಆಗಿತ್ತು. ಆ ನಂತರದಲ್ಲಿ ವಿದ್ಯಾರ್ಥಿಗಳು ತಮ್ಮ ಪ್ರಯತ್ನವನ್ನ ಹೆಚ್ಚಿಸ್ತಾ ಬಂದ್ರು ಅಂತ ಅನ್ಕೊಂಡ್ರು. ಈಗ ಕೆಲವು ಕ್ಲಾಸ್ಗಳಿಗೆ ಪರೀಕ್ಷೆ ಎಲ್ಲಾ ಮಕ್ಕಳನ್ನ ಪಾಸ್ ಮಾಡ್ಲೇಬೇಕು ಅಂತ ಕಡ್ಡಾಯವಾಗಿ ರೂಲ್ಸ್ ಇದೆ.
ಅದು ವಿದ್ಯಾರ್ಥಿಗಳಿಗೆ ಎರಡು ರೀತಿ ಆಗುತ್ತೆ. ಒಂದು, ಏನು ಓದದೇನೆ ಮುಂದಿನ ತರಗತಿಗೆ ತೇರ್ಗಡೆ ಆಗಿ ಅವರ ಸಂಪೂರ್ಣ ಕಲಿಕಾ ಮಟ್ಟನೇ ಒಂದ್ ಕಡೆಯಲ್ಲಿ ಕುಸಿತ ಆಗ್ಬೋದು. ಇನ್ನೊಂದು ಕಡೆಯಲ್ಲಿ ಬೇರೆ ಮಕ್ಕಳ ಜೊತೆ ಹೋಲಿಕೆ ಮತ್ತು ಆ ಇನ್ಫೀರಿಯಾರಿಟಿ ಹೋಗ್ಬೋದು ಅಂತ. ಈ ಎರಡನ್ನ ಒಟ್ಟಿಗೆ ನೋಡಿದಾಗ SSLC ವಿದ್ಯಾರ್ಥಿಗಳದ್ದು ಪಾಸ್ ಆಗಿದ್ವಿ ಅಂತ ವಿದ್ಯಾರ್ಥಿಗಳಿಗೆ ಖುಷಿ ಆಗ್ಬೋದು, ಮುಂದೆ ತೊಂದರೆ ಆಗತ್ತೆ ಅಂತ ನೀವು ಹೇಳ್ತಿದ್ದೀರಿ. ಜೊತೆಗೆ 100% ನಮ್ಗೆ ಫಲಿತಾಂಶ ಬಂದ್ರೆ ಅಡ್ಮಿಷನ್ ಜಾಸ್ತಿ ಆಗುತ್ತೆ ಅಂತ ಪ್ರೈವೇಟ್ ಸ್ಕೂಲ್ಗಳದ್ದು ಆ ತರದ್ದು ಕೂಡ ಲಾಭಿ ಇದೆ. ಇಲಾಖೆ ಅಂತ ಬಂದ್ರೆ ಇಲ್ಲ ನಾವು ಹೆಚ್ಚಿನ ಪರ್ಸೆಂಟೇಜ್ ಸಾಧಿಸಿದೀವಿ ಅಂತ ದಾಖಲೆಯಾಗಿ ಸಾಧನೆಯಾಗಿ ಇದನ್ನ ಹೇಳ್ಕೊಡ್ಬಹುದು. ಇದನ್ನ ಹೇಗ್ ನೋಡ್ತೀರಿ ತಾವು ಈ ಒಟ್ಟು ಅಂಶಗಳ? ಒಂದು ಬಹಳ ಮುಖ್ಯವಾಗಿ ಶಿಕ್ಷಣ ಹಕ್ಕು ಕಾಯ್ದೆನಲ್ಲಿ ಅದನ್ನ ತಾವು ಹೇಳಿದಂತ ಒಂದು ನೋ ಡಿಟೆನ್ಷನ್ ಪಾಲಿಸಿ, ಅಂದ್ರೆ ಯಾವ ಮಕ್ಕಳನ್ನ ಕನಿಷ್ಠ ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಮುಗಿಯೋವರೆಗೂ ಕೂಡ ಯಾವುದೇ ತರಗತಿನಲ್ಲಿ ತಡೆ ಹಿಡಿಬಾರ್ದು ಅಂತಕ್ಕಂಥ ಒಂದು 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 ಅಂಶ ಕಾನೂನಿನಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆನಲ್ಲಿ ಇದೆ. ಆದ್ರೆ ಒಂದು ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾದ್ದೇನಂದ್ರೆ, ಅವರನ್ನ ತಡೆ ಹಿಡಿಬಾರ್ದು ಅಂದ್ರೆ ಅವ್ರಿಗೆ ಕಲಿಸ್ಬಾರ್ದು ಅಂತ ಅಲ್ಲ. ಅವ್ರನ್ನ ತಡೆ ಹಿಡಿಬಾರ್ದು ಅನ್ನೋದ್ರ ಅರ್ಥ ಏನಂದ್ರೆ, ಅವ್ರಿಗೆ ಪೂರ್ಣ ಪ್ರಮಾಣದಲ್ಲಿ ನಾವು ಕಲಿಸ್ಬೇಕು. ಈಗ ಉದಾಹರಣೆಗೆ 1 ವರ್ಷ ಒಂದು ಮಗು ಆ ಶಾಲೆಯಲ್ಲಿರುತ್ತೆ, 1 ವರ್ಷ ಆ ತರಗತಿನಲ್ಲಿರುತ್ತೆ. ಆ ತರಗತಿನಲ್ಲಿದ್ದು ಮಗು ಕೇವಲ 33 ಅಂಕ ತೆಗೆದುಕೊಳ್ಳುತ್ತೆ ಅನ್ನೋದಾದ್ರೆ ಇದಕ್ಕೆ ಯಾರ ಅಕೌಂಟೆಬಿಲಿಟಿ? ವ್ಯವಸ್ಥೆನ, ಇಲಾಖೆನ, ಶಿಕ್ಷಕರ? ಯಾಕೆಂದ್ರೆ ಒಂದು ಮಗು 1 ವರ್ಷ ಶಾಲೆಯಲ್ಲಿ ಕಲಿತು ಒಂದು ಗರಿಷ್ಠ ಮಟ್ಟಕ್ಕೆ 70, 80 ತೆಗೆದುಕೊಳ್ಳಿಕ್ಕೆ ನಾವು ಅದನ್ನ ಸಿದ್ಧಗೊಳಿಸ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಆ ಮಗುವಿನ ಏನೋ ಒಂದು ದೌರ್ಬಲ್ಯ ಅಲ್ಲ, ಅದು ಆ ವ್ಯವಸ್ಥೆಯ ದೌರ್ಬಲ್ಯ. ಈಗ ಉದಾಹರಣೆಗೆ ನೀವು ನಮ್ಮ ಪ್ರೌಢಶಾಲಾ ಶಿಕ್ಷಣದಲ್ಲಿ ಇರ್ತಕ್ಕಂಥ ಖಾಲಿ ಹುದ್ದೆಗಳ ಶಿಕ್ಷಕರ ಸಂಖ್ಯೆಯನ್ನ ತೆಗೆದುಕೊಂಡ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಖಾಲಿ ಹುದ್ದೆಗಳು ಖಾಲಿ ಇದಾವೆ. ಕರ್ನಾಟಕದಲ್ಲಿ ಸರಿಸುಮಾರು 62,000 ಹುದ್ದೆಗಳು ಖಾಲಿ ಇದಾವೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದಲ್ಲಿ. ನೀವು ಒಂದ್ ಕಡೆ ಇಷ್ಟು ದೊಡ್ಡ ಮಟ್ಟದ ಶಿಕ್ಷಕರ ಹುದ್ದೆಗಳನ್ನ ಖಾಲಿ ಇಟ್ಕೊಂಡಿದ್ದೇವೆ, ಇನ್ನೊಂದ್ ಕಡೆ ತಾವು ಹೇಳ್ತಾ ಇದ್ದೀರಿ ನಮ್ಮ ಫಲಿತಾಂಶ 94% ಅಂತ. ಅಂದ್ರೆ ತರಗತಿ ಕೋಣೆನಲ್ಲಿ ಏನಾಗಿದೆ, ಕಲಿಕಾ ಪ್ರಕ್ರಿಯೆ ಏನಾಗಿದೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ರೆ ಹಾಗಾದ್ರೆ ತರಗತಿನಲ್ಲಿ ನಾವು ಕಲಿಸಿದ್ವಾ ನಿಜವಾಗ್ಲು? ಕೇವಲ ಈಗ ಉದಾಹರಣೆಗೆ ನೀವು 20ಕ್ಕೆ 20 ಆಂತರಿಕವಾಗಿ ಕೊಟ್ಟು ಕೇವಲ ಏನೋ ಲಿಖಿತ ಪರೀಕ್ಷೆನಲ್ಲಿ 10, 13 ತೆಗೆದುಕೊಂಡ್ರೆ ಸಾಕು ಅಂತಕ್ಕಂಥ ರೀತಿಯಲ್ಲಿ ನಾವು ಶಿಕ್ಷಣದ ಗುಣಮಟ್ಟವನ್ನ ಅದನ್ನ ಇಳಿಸಿದ್ರೆ ಅಂತ ಫಲಿತಾಂಶ ನಿಜವಾಗ್ಲೂ ಮಕ್ಕಳಿಗೆ ಒಂದು ಭವಿಷ್ಯವನ್ನ ಕಟ್ಕೊಡುತ್ತಾ? ಯಾಕಂದ್ರೆ 10ನೇ ತರಗತಿಯ ಫಲಿತಾಂಶ ಕೇವಲ ಪ್ರಾರಂಭ, ಅದು ಮುಂದಿನ ಉನ್ನತ ಶಿಕ್ಷಣಕ್ಕಾಗ್ಲಿ, ಪದವಿ ಪೂರ್ವ, ಪದವಿ ಯಾವುದೇ ಶಿಕ್ಷಣಕ್ಕೆ ಅದು ಭದ್ರ ಬುನಾದಿ. ಈ ಫೌಂಡೇಶನ್ ಅನ್ನೇ ಬಹಳ ಒಂದು ರೀತಿ ಸಡಿಲವಾಗಿ ಯಾವುದೋ ಒಂದು ಫಲಿತಾಂಶ ಬರಬೇಕು, ನನ್ನ ಅವಧಿನಲ್ಲಿ ಜಾಸ್ತಿ ಫಲಿತಾಂಶ ಬರಬೇಕು, ಹಾಗಾಗಿ ಅದು ನನ್ನ ಸಾಧನೆಯ ಸಂಕೇತ ಆಗ್ಬೇಕು ಅಂತ ನಾವು ಈ ರೀತಿಯ ಫಲಿತಾಂಶವನ್ನ ತಂದ್ರೆ ನಿಜವಾಗ್ಲೂ ಅದನ್ನ ಮಕ್ಕಳನ್ನ ತಯಾರು ಮಾಡೋದ್ರಲ್ಲಿ, ಅಣಿಗೊಳಿಸೋದ್ರಲ್ಲಿ ಎಷ್ಟರ ಮಟ್ಟಿಗೆ ಅದು ನಿಜವಾಗ್ಲೂ ಮುಂದಿನ ಏನೋ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಮೂಲಭೂತವಾದ ಪ್ರಶ್ನೆಯನ್ನ ನಾವು ಕೇಳ್ಕೋಬೇಕಾಗುತ್ತೆ. ಅದರ ಜೊತೆಗೇನೆ ಈಗ ನಾಳೆಯಿಂದ ಶುರುವಾಗತ್ತೆ ನಿಮ್ಗೆ ಈ SSLC ಫಲಿತಾಂಶ ಮತ್ತು ರ್ಯಾಂಕಿಂಗ್ ಅನ್ನೋದೇ ಒಂದು ಪ್ರಚಾರಕ್ಕಿಂತ ಹೆಚ್ಚಾಗಿ ಒಂದು ಪ್ರಮೋಷನ್ ಆಗಿ ನಾಳೆಯಿಂದ ಬದಲಾಗತ್ತೆ. ಖಾಸಗಿ ಶಾಲೆಗಳು ಒಂದು ಬೋರ್ಡ್ ಗಳನ್ನ ಹಾಕೊಳ್ತಾರೆ, ತಮ್ಮ ಶಾಲೆಯಲ್ಲಿ ಎಷ್ಟು ಜನ ರ್ಯಾಂಕ್ ಬಂದಿದ್ದಾರೆ, ಎಷ್ಟು ಜನ ಹೆಚ್ಚಿನ ಮಾರ್ಕ್ಸ್ ಪಡ್ಕೊಂಡಿದ್ದಾರೆ ಅಂತ. ಅಂದ್ರೆ ಈ ತರದ ಒಂದು ಪ್ರಚಾರ ಮತ್ತು ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ಕೊಟ್ಟು ನಾಳೆಯಿಂದ ಮತ್ತೆ ವಿದ್ಯಾರ್ಥಿಗಳನ್ನ ಕರೆದುಕೊಳ್ಳುವ ಮತ್ತು ತಮ್ಮ ಅಡ್ಮಿಷನ್ ನ ಸಂಖ್ಯೆಯನ್ನ ಜಾಸ್ತಿ ಮಾಡ್ಕೊಳ್ಳೋ ಪ್ರಯತ್ನಗಳು ನಾಳೆಯಿಂದ ಆರಂಭ ಆಗುತ್ತೆ. ಅದಕ್ಕೆ ಈ ರ್ಯಾಂಕಿಂಗ್ ಬಹಳ ಮುಖ್ಯವಾಗಿ ಬೇಕಾಗತ್ತೆ, ಅದನ್ನ ಬಳಸ್ಕೊಳ್ತಾರೆ ನೀಟಾಗಿ. ಇದನ್ನ ಹೇಗ್ ನೋಡ್ತೀವಿ? ಅಲ್ಲ, ಈಗ ಭಾರತದಲ್ಲಿ, ಕರ್ನಾಟಕದಲ್ಲಿ ಶಿಕ್ಷಣ ಒಂದು ದೊಡ್ಡ ವ್ಯಾಪಾರ. ನೀವು ನೋಡಿರ್ಬೋದು, ಬೇರೆ ಎಲ್ಲಾ ವ್ಯಾಪಾರದಲ್ಲೂ ಕೂಡ ಬಹಳ ಮುಖ್ಯವಾಗಿ ಅವರು ನಮ್ಮ ವಸ್ತುನೇ ಬಹಳ ಸರ್ವಶ್ರೇಷ್ಠ, ಇದನ್ನ ಕೊಂಡ್ಕೊಂಡ್ರೆ ನಿಮ್ಗೆ ಎಲ್ಲವೂ ಸಿಗುತ್ತೆ ಅನ್ನೋ ಒಂದು ವ್ಯಾಪಾರದ ಒಂದು ಮೂಲ ಧರ್ಮದ ರೀತಿನಲ್ಲಿ ಅವ್ರೇನೋ ಅದನ್ನ ಅಡ್ವರ್ಟೈಸ್ ಮಾಡ್ಬೇಕು, ಮಾಡ್ತಾರೆ. ಆ ದುರಾದೃಷ್ಟ ಅದು ಶಿಕ್ಷಣದಲ್ಲಿ ಆಗ್ಬಾರ್ದಾಗಿತ್ತು. ಶಿಕ್ಷಣದಲ್ಲಿ ಗುಣಮಟ್ಟದ ಶಿಕ್ಷಣ, ವಿಶೇಷವಾಗಿ
ಒಂದು ಮಗು ಬೇರೊಂದು ಮಗುಗಿಂತ ಬಹಳ ಭಿನ್ನವಾಗಿರುತ್ತೆ. ಅದನ್ನೇ ನಾವು ಮನಶಾಸ್ತ್ರದಲ್ಲಿ ಹೇಳೋದು ನೋ ಟು ಇಂಡಿವಿಜುವಲ್ಸ್ ಆರ್ ಅಲೈಕ್ ಅಂತ. ಒಂದು ಮಗುವನ್ನ ಇನ್ನೊಂದು ಮಗು ಜೊತೆ ನೀವು ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದು ಮಗುವಿನಲ್ಲಿ ಗಣಿತದ ಬಗ್ಗೆ ಬಹಳಷ್ಟು ಇದಿದ್ರೆ ಇನ್ನೊಂದು ಮಗುವಿನಲ್ಲಿ ಸಂಗೀತದ ಬಗ್ಗೆ ಇರ್ಬೋದು ಅಥವಾ ಕಲೆ ಬಗ್ಗೆ ಇರ್ಬೋದು. ಸೊ ಹಾಗಾಗಿ ಒಂದು ಮಗುವನ್ನ ಇನ್ನೊಂದು ಮಗುವಿಗೆ ಹೋಲಿಕೆ ಮಾಡಿ ಅವನು ಅಷ್ಟು ತೆಗ್ದಿದ್ದಾನೆ, ಈ ತರದ ಹೋಲಿಕೆನೆ ತಪ್ಪು. ಶಿಕ್ಷಣದಲ್ಲಿ ನಾವು ಮೂಲಭೂತವಾಗಿ ಕಟ್ಕೊಡ್ಬೇಕಾದ್ದೇನಂತ ಹೇಳಿದ್ರೆ ಆ ಮಗುವಿಗೆ ಶಿಕ್ಷಣದ ಮೂಲಕ ಒಂದು ಉತ್ತಮವಾದಂತ ಪ್ರಜೆಯನ್ನ ರೂಪಿಸ್ತೇವಾ, ಒಂದು ಉತ್ತಮ ನಾಗರಿಕನನ್ನಾಗಿ ಮಾಡ್ತೇವಾ, ಅವನು ಒಂದು ಸಮಾಜದಲ್ಲಿ ಉತ್ತಮ ರೀತಿನಲ್ಲಿ ಶಾಂತಿಯುತ ಸಹಬಾಳ್ವೆಯನ್ನ ಕಟ್ಕೊಳ್ಲಿಕ್ಕೆ, ಭಾತೃತ್ವ ಬಂಧುತ್ವವನ್ನ ಸಾಧಿಸ್ಲಿಕ್ಕೆ ಪೂರಕವಾಗಿ ಶಿಕ್ಷಣವನ್ನ ಕೊಟ್ಟಿದೀವ ಅಂತ ನೋಡ್ಬೇಕೆ ಹೊರತು ಕೇವಲ ಫಲಿತಾಂಶದಿಂದ ನೀವು ಅದನ್ನೆಲ್ಲವನ್ನ ಅಳಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಪ್ರತಿಯೊಬ್ಬ ವಿದ್ಯಾರ್ಥಿ ಅವನ ಶಕ್ತಿ ಸಾಮರ್ಥ್ಯಗಳೇನಿದಾವೆ ಅದನ್ನ ಆಧಾರವಾಗಿ ಇಟ್ಕೊಂಡು ನಾವು ಏನೋ ಶಿಕ್ಷಣದ ಗುಣಮಟ್ಟವನ್ನ ಅಳಿಬೇಕೆ ಹೊರತು ಕೇವಲ ಅವನು 33 ಅಂಕ ಅಥವಾ 70 ಅಂಕ ಈ ರೀತಿಯ ಒಂದು ಏನು ಫಲಿತಾಂಶ ಕೇಂದ್ರಿತ ಶಿಕ್ಷಣ ವ್ಯವಸ್ಥೆ ಏನಿದೆ, ಬಹುಶಃ ಇದರಲ್ಲಿ ಸಮಗ್ರವಾದಂತ ಬದಲಾವಣೆಯನ್ನ ಆಗ್ಬೇಕು. ಮತ್ತು ಶಿಕ್ಷಣದಲ್ಲಿ ಕನಿಷ್ಠ ಈ ಅನಾರೋಗ್ಯಕರ ಸ್ಪರ್ಧೆ ನಿಲ್ಬೇಕು. ಅನಾರೋಗ್ಯಕರ ಸ್ಪರ್ಧೆ ಶಿಕ್ಷಣದಲ್ಲಿ ಒಳ್ಳೇದಲ್ಲ. ಶಿಕ್ಷಣದಲ್ಲಿ ಎಲ್ಲರಿಗೂ ಕೂಡ ಸಮಾನ ಅವಕಾಶಗಳು ಸಿಗ್ಬೇಕು. ಕಲಿತ ಮಕ್ಕಳಿಗೆ ಒಂದು ರೀತಿ ಎಲ್ಲಾ ಬಗೆಯ ಏನು ಸಪೋರ್ಟ್ ಸಿಸ್ಟಮ್ ಇರಬೇಕು ಅನ್ನೋದು ಬಿಟ್ರೆ ನಾವು ನಿಜವಾಗ್ಲೂ ಕೂಡ ಈ ರೀತಿ ಶಿಕ್ಷಣವನ್ನ ಕೇವಲ ಫಲಿತಾಂಶದ ಮೂಲಕ ಅಳತೆ ಮಾಡಿ ನಾವು ದೊಡ್ಡ ಸಾಧನೆ ಮಾಡಿದ್ದೇವೆ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಒಂದು ಪೆಡಗಾಜಿಕಲಿ ಶಿಕ್ಷಣ ಶಾಸ್ತ್ರದ ದೃಷ್ಟಿಯಿಂದ ಅದು ಎಷ್ಟು ಸರಿಯಾದಂತ ಕ್ರಮ ಅನ್ನೋದನ್ನ ಖಂಡಿತ ನಾವು ದೀರ್ಘ ಆಲೋಚನೆ ಮಾಡ್ಬೇಕಾಗುತ್ತೆ. ಸರಿ, ಈಗ ಶಿರ್ಸಿಯ ಓರ್ವ ಅಂಧ ವಿದ್ಯಾರ್ಥಿನಿ 84% ತಗೊಂಡಿದ್ದಾರೆ 5 ಸಬ್ಜೆಕ್ಟ್ ಅಲ್ಲಿ. ಸಮಾಜ ವಿಜ್ಞಾನದಲ್ಲಿ ಆಕೆ ಗೈರು ಅಂತ ನಮೂದಾಗಿದೆ. ಆಕೆ ಕಣ್ಣೀರ್ ಹಾಕೊಂಡು ನಿಮ್ಮ ಜವಾಬ್ದಾರಿ ನೀವು ಸರಿಯಾಗಿ ಮಾಡಿ, ನಮ್ಗೆ ಯಾವ ರೀತಿ ಆಗ್ತಾ ಇದೆ ಅನ್ನೋದು ಅಂದ್ರೆ ನಮ್ಮ ಮನಸ್ಸಿನ ಭಾವನೆಯನ್ನ ನೀವು ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ ಅಂತ ಬೇಸರದಿಂದ ಹೇಳ್ತಾ ಇತ್ತು. ಪರೀಕ್ಷಾ ಪ್ರಾಧಿಕಾರ ಇಷ್ಟು ದೊಡ್ಡ ಎಡವಟ್ಟು ಮಾಡಿದೆ, ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀರಿ? ಅಲ್ಲ, ಅದು ಈಗಾಗಲೇ ಕೆಲವು ನೀತಿಗಳು ನಿಯಮಗಳಿದಾವೆ. ವಿಶೇಷವಾಗಿ ಯಾರು ಫಿಸಿಕಲಿ ಡಿಸೇಬಲ್ಡ್ ಮಕ್ಕಳು ಇರ್ತಾರೆ ಅಂತ ಮಕ್ಕಳಿಗೆ ವಿಶೇಷವಾದಂತ ಒತ್ತನ್ನ ಕೊಡಬೇಕು. ಅಂತ ಮಕ್ಕಳು ಪರೀಕ್ಷೆಯನ್ನ ಬರೆದಾಗ ಅಥವಾ ಅಂತ ಮಕ್ಕಳು ಏನನ್ನ ಅವರು ಜೀವನದಲ್ಲಿ ಮಾಡ್ಬೇಕು ಅಂತ ಉತ್ಸಾಹವನ್ನು ಹೊಂದಿರ್ತಾರೆ ಅಂತ ಮಕ್ಕಳಿಗೆ ಪೂರ್ಣವಾದಂತ ಬೆಂಬಲವನ್ನ ನಾವು ನೀಡಬೇಕಾಗತ್ತೆ. ಇಂಥ ಸಣ್ಣ ಪುಟ್ಟ ತಪ್ಪುಗಳು ಕೂಡ ಅಂತ ಮಕ್ಕಳ ಸಂಪೂರ್ಣವಾದಂತ ಆತ್ಮಸ್ಥೈರ್ಯವನ್ನ ಏನೋ ಕುಂದಿಸ್ತವೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಇಲಾಖೆ ಅಂತ ತಪ್ಪುಗಳನ್ನ ತಕ್ಷಣ ಸರಿ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಆ ಮಕ್ಕಳು ಬಹಳ ಒಂದು ಸವಾಲಾಗಿ ಸ್ವೀಕರಿಸಿ ಪರೀಕ್ಷೆಯನ್ನ ಬರೆದಿರ್ತಾರೆ. ಸೊ ಅಂತ ಮಕ್ಕಳಿಗೆ ಅನ್ಯಾಯ ಆದಾಗ ತಕ್ಷಣ ಇಲಾಖೆ ಅದನ್ನ ಸರಿಪಡಿಸ್ಬೇಕಾಗುತ್ತೆ ಮತ್ತು ಅಂತ ಮಕ್ಕಳಿಗೆ ಆತ್ಮಸ್ಥೈರ್ಯ ತುಂಬತಕ್ಕಂಥ ಕೆಲಸವನ್ನ ಇಲಾಖೆ ಮಾಡ್ಬೇಕಾಗುತ್ತೆ.